ಸಿರ್ಸಿ ಮಾರಿಕಾಂಬಾ ಜಾತ್ರೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಕುಮಟಾ ಸಿರ್ಸಿ ಹೆದ್ದಾರಿ ಹಾಗೂ ಸಿರ್ಸಿ ಹಾವೇರಿ ಹೆದ್ದಾರಿಯಲ್ಲಿ ಟ್ರಾಫಿಕ್ ಸಮಸ್ಯೆಯಾಗದಂತೆ ನೋಡಿಕೊಳ್ಳಬೇಕು ಮತ್ತು ಕಾಮಗಾರಿಯನ್ನ ಶೀಘ್ರವಾಗಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸೂಚಿಸಿದರು. ಕುಮಟಾ ಸಿರ್ಸಿ ಹೆದ್ದಾರಿ ಕಾಮಗಾರಿಯನ್ನ ಅಸಮರ್ಪಕವಾಗಿ ಕೈಗೊಂಡು ವಿಳಂಬ ಮಾಡುತ್ತಿರುವ ಆರೋಪದ ಮೇರೆಗೆ ಕುಮಟಾ ತಾಲೂಕು ಆಡಳಿತ ಸೌಧದಲ್ಲಿ ಅಧಿಕಾರಿಗಳ ಸಭೆ ಕರೆದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕಾಮಗಾರಿಯ ಪ್ರಗತಿ ಬಗ್ಗೆ ಮಾಹಿತಿ ಪಡೆದರು. ರಾಜ್ಯದ ಪ್ರತಿಷ್ಠಿತ ಸಿರ್ಸಿಯ ಶ್ರೀ ಮಾರಿಕಾಂಬಾ ಜಾತ್ರೆಯು ಫೆಬ್ರವರಿ 24ರಿಂದ ಆರಂಭವಾಗುವ ಹಿನ್ನೆಲೆಯಲ್ಲಿ ಸಂಚಾರ ಸಮಸ್ಯೆ ಉಂಟಾಗದಂತೆ ಕ್ರಮ ವಹಿಸುವುದು ಅತಿ ಮುಖ್ಯವಾಗಿದ್ದು, ಕುಮಟಾ ಸಿರ್ಸಿ ರಾಷ್ಟ್ರೀಯ ಹೆದ್ದಾರಿ 766ರ ರಸ್ತೆ ಸಿರ್ಸಿ ಭಾಗದಲ್ಲಿ ಬಹುಪಾಲು ಮುಕ್ತಾಯವಾಗಿದ್ದು, ಕುಮಟಾ ಭಾಗದಲ್ಲಿ ಬಾಕಿ ಇದೆ. ಅವುಗಳನ್ನು ಪೂರ್ಣಗೊಳಿಸುವ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಸಿರ್ಸಿ ಜಾತ್ರೆ ಪೂರ್ವದಲ್ಲಿ ಕುಮಟಾ ಸಿರ್ಸಿ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳಿಗೆ ತೊಂದರೆಯಾಗದಂತೆ ಕ್ರಮ ವಹಿಸಲು ಸಂಸದರು ಗುತ್ತಿಗೆದಾರರಿಗೆ ಸೂಚಿಸಿದರು. ಕುಮಟಾ ಸಿರ್ಸಿ ರಸ್ತೆಯಲ್ಲಿ ಬ್ರಿಡ್ಜ್, ಕಲ್ವರ್ಟು, ಸಿಡಿಗಳು ಪೂರ್ಣಗೊಂಡಿರುವ ಬಗ್ಗೆ ಗುತ್ತಿಗೆದಾರರು ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಸದರು ವೈಜ್ಞಾನಿಕವಾಗಿ ಕಾಮಗಾರಿ ಕೈಗೊಳ್ಳುವಂತೆ, ಜಾತ್ರಾ ಅವಧಿಯಲ್ಲಿ ವಾಹನ ಸುಗಮ ಸಂಚಾರಕ್ಕೆ ತೊಂದರೆಯಾಗದಂತೆ ಕ್ರಮ ವಹಿಸಲು ಸೂಚಿಸಿದರು. ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಿಸಿದಂತೆ ಐಆರ್ಬಿ ಕಾಮಗಾರಿ ತೀರಾ ನಿಧಾನಗತಿಯಲ್ಲಿ ನಡೆಯುತ್ತಿದೆ. ಭಟ್ಕಳ ಶಹರದಲ್ಲಿ ನೀರು ಕೆಳಗೆ ಹರಿಯುವ ಬದಲು ಮೇಲ್ಗಡೆಗೆ ಹರಿಯುವಂತೆ ಮಾಡಲಾಗಿದೆ ಎಂದರು. ಭಟ್ಕಳ ಸಿಟಿ ರೀಚ್ ನಲ್ಲಿ ಹೆದ್ದಾರಿ ಕಾಮಗಾರಿ ಶೀಘ್ರವಾಗಿ ಪೂರ್ಣಗೊಳಿಸುವಂತೆ ಸಂಸದರು ಸೂಚಿಸಿದರು. ವೆಂಕಟಾಪುರ ಬ್ರಿಡ್ಜ್ ಕಾಮಗಾರಿ ಬಗ್ಗೆ ಸಂಸದರು ಕೇಳಿದ್ದಕ್ಕೆ ಆರ್ಕೆ ಬ್ರಿಡ್ಜ್ ಕಾಮಗಾರಿ ಆರಂಭವಾಗಿದ್ದು, ಅಲ್ಲಿ ಕಾಮಗಾರಿ ಮುಗಿದ ನಂತರ ವೆಂಕಟಾಪುರ ಬ್ರಿಡ್ಜ್ ಹೊಸದಾಗಿ ನಿರ್ಮಿಸುವ ಕಾಮಗಾರಿ ಆರಂಭಿಸುವ ಭರವಸೆ ನೀಡಿದರು. ಹೊನ್ನಾವರ ಹಳೆ ಬ್ರಿಡ್ಜ್ ಅನ್ನು ಬಳಕೆ ಮಾಡುವಲು ಮತ್ತೊಮ್ಮೆ ಪರಿಶೀಲನೆ ನಡೆಸುವಂತೆ ಶಾಸಕ ದಿನಕರ್ ಶೆಟ್ಟಿ ಕೇಳಿದ ಪ್ರಶ್ನೆಗೆ ಸಂಸದರು ಹೊನ್ನಾವರದಲ್ಲಿ ಹೊಸ ಬ್ರಿಡ್ಜ್ ಆಗುತ್ತದೆ ಎಂದರು. ಆದರೂ ಶಾಸಕರು ಹೊಸ ಬ್ರಿಡ್ಜ್ ನಿರ್ಮಿಸಲು ಇನ್ನು ಹಲವು ವರ್ಷ ಬೇಕಾಗುವುದು. ನದಿಯ ಹಳೆ ಬ್ರಿಡ್ಜ್ ಬಗ್ಗೆ ಇನ್ನೊಬ್ಬೆ ಪರಿಣಿತರ ವರದಿ ಪಡೆದು ಲಘು ವಾಹನ ಬಿಡಲು ಕ್ರಮ ವಹಿಸುವ ಮೂಲಕ ಹೊಸ ಬ್ರಿಡ್ಜ್ ಮೇಲೆ ವಾಹನ ದಟ್ಟಣೆ ಆಗದಂತೆ ಕ್ರಮ ವಹಿಸಲು ಸೂಚಿಸಿದರು. ಕುಮಟಾದಲ್ಲಿ ಕತ್ಕಾಲ್ ಬಿಎಸ್ಎನ್ಎಲ್ ಕಚೇರಿ ಬಳಿ ಅವೈಜ್ಞಾನಿಕವಾಗಿ ಕಾಮಗಾರಿ ಕೈಗೊಂಡಿರುವ ಬಗ್ಗೆಯೂ ಆಕ್ಷೇಪಿಸಿದರು. ಜನರಿಗೆ ಸಮಸ್ಯೆ ಆಗದಂತೆ ರಸ್ತೆ ಕಾಮಗಾರಿಗಳನ್ನ ಆದಷ್ಟು ಶೀಘ್ರವಾಗಿ ನಡೆಸಬೇಕು ಎಂದು ಶಾಸಕರು ತಾಕೀತು ಮಾಡಿದರು. ಇನ್ನು ಸಿರ್ಸಿ ಹಾವೇರಿ ರಸ್ತೆ ಒಂದು ಕಡೆಯಲ್ಲಿ 10ರಿಂದ 12 ಅಡಿ ತಗ್ಗು ತೆಗೆದಿರುವುದು ಜಾತ್ರೆ ವೇಳೆಯಲ್ಲಿ ಸಮಸ್ಯೆಗೆ ಕಾರಣವಾಗಲಿದ್ದು, ಅದನ್ನು ಕೂಡಲೇ ಸರಿಪಡಿಸುವಂತೆ ಸಂಸದರು ಸೂಚಿಸಿದರು. ಸಂಬಂಧಿಸಿದ ಗುತ್ತಿಗೆದಾರರು 10-12 ದಿನಗಳಲ್ಲಿ ಅದನ್ನು ಲೆವೆಲ್ ಮಾಡಿ ಮುಗಿಸುವ ಭರವಸೆ ನೀಡಿದರು. ಸಿರ್ಸಿ ಹಾವೇರಿ ರಸ್ತೆಯಲ್ಲಿ ಒಂದು ಬ್ರಿಡ್ಜ್ 56 ಸಿಡಿ ಬಾಕಿ ಇದ್ದು 28 ಆಗಿದೆ. 3 ನಿರ್ಮಾಣ ಹಂತದಲ್ಲಿ ಇರುವ ಬಗ್ಗೆ ಗುತ್ತಿಗೆದಾರರು ಮಾಹಿತಿ ನೀಡಿದ್ದು, ಜಾತ್ರೆ ವೇಳೆ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಕಾಮಗಾರಿ ಕೈಗೊಳ್ಳಲು ಮತ್ತು ಚಿಪಿಗಿ ಸರ್ಕಲ್ ನಿಂದ 5 ರಸ್ತೆವರೆಗೆ ರಸ್ತೆ ಹಾಳಾಗಿರುವಲ್ಲಿ ಆದ್ಯತೆ ಮೇಲೆಗೆ ಕಾಮಗಾರಿ ಮುಗಿಸಲು ಸೂಚಿಸಿದರು. ಬಿಜೆಪಿ ಕುಮಟಾ ಮಂಡಲಾಧ್ಯಕ್ಷ ಜಿಐ ಹೆಗಡೆ ಅವರು ಕುಮಟಾದಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದಿಂದ ಆಗುತ್ತಿರುವ ತೊಂದರೆಗಳ ಬಗ್ಗೆ ಸಭೆಯ ಗಮನ ಸೆಳೆದರು. ಸಭೆಯಲ್ಲಿ ಕುಮಟಾ ಸಹಾಯಕ ಆಯುಕ್ತರಾದ ಪಿ ಶ್ರವಣ್ ಕುಮಾರ್, ತಹಶೀಲ್ದಾರ್ ಶ್ರೀಕೃಷ್ಣ ಕಾಮ್ಕರ್, ಗ್ರೇಡ್ 2 ತಹಶೀಲ್ದಾರ್ ಸತೀಶ್ ಗೌಡ, ಐಆರ್ಬಿ ಅಧಿಕಾರಿಗಳು, ಆರ್ಎನ್ಎಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ನಿತೀಶ್ ಶೆಟ್ಟಿ, ವೆಂಕಟರಮಣ ಹೆಗಡೆ, ಮಲ್ಲಿಕಾರ್ಜುನ್ ಹಾಗೂ ಇತರರು ಉಪಸ್ಥಿತರಿದ್ದರು. ಬಹಳ ಮುಖ್ಯವಾಗಿ ಶಿರ್ಸಿ ತಾಯಿ ಮಾರಿಕಾಂಬೆ ಜಾತ್ರೆ 24ನೇ ತಾರೀಕಿನಿಂದ ಪ್ರಾರಂಭ ಆಗೋದಿದೆ. ಅಷ್ಟರ ಒಳಗೆ ನಮಗೆ ಕುಮಟಾ ಶಿರ್ಸಿ ಮಧ್ಯದಲ್ಲಿ ಇರುವಂಥ ಕೆಲವು ರಸ್ತೆ ಕೆಲಸ ಮತ್ತು ಶಿರ್ಸಿ ದಾಸನಕೊಪ್ಪದ ಮಧ್ಯೆ ಇರುವಂಥ ಕೆಲಸ ಅದು ತ್ವರಿತಗತಿಯಲ್ಲಿ ಏನೇನು ಆಗಲೇಬೇಕು ಹೇಳೋದನ್ನು ನಾನು ಅವರಿಗೆಲ್ಲ ಇವತ್ತು ಸೂಚಿಸಿದ್ದೇನೆ ಸಭೆಯಲ್ಲಿ. ವಾಹನ ಓಡಾಟಕ್ಕೆ ಯಾವುದೇ ರೀತಿ ತೊಂದರೆ ಆಗದೇ ಇರುವ ಹಾಗೆ ರಸ್ತೆಗಳ ನಿರ್ವಹಣೆಯನ್ನು ಮಾಡಬೇಕು ಇಲಾಖೆಯವರು ಮತ್ತು ಗುತ್ತಿಗೆದಾರರ ಜೊತೆ ಸೇರಿ ಅನ್ನೋದನ್ನು ಹೇಳಿದ್ದೇನೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.